SIR ನ ಹೇಗೆ ಆನ್ಲೈನ್ ಅಲ್ಲಿ ಫಿಲ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಿಮ್ಮ ಆಧಾರ್ ಮತ್ತೆ ನಿಮ್ಮ ವೋಟರ್ ಐಡಿ ಲಿ ಸೇಮ್ ಎಕ್ಸಾಕ್ಟ್ ನೇಮ್ ಇದ್ರೆ ಮಾತ್ರ ನೀವು SIR ನ ಆನ್ಲೈನ್ ಅಲ್ಲಿ ಫಿಲ್ ಮಾಡಕ್ಕೆ ಆಗೋದು. ಈಗ ಕ್ರೋಮ್ ನಲ್ಲಿ ECINet ಅಂತ ಸರ್ಚ್ ಮಾಡಿ ಫಸ್ಟ್ ವೆಬ್ಸೈಟ್ ನ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಫೋನ್ ನಂಬರ್, OTP, ಕ್ಯಾಪ್ಚಾ ಎಲ್ಲಾನು ಎಂಟರ್ ಮಾಡ್ಕೊಂಡು ಈ ವೆಬ್ಸೈಟ್ ನ ಲಾಗಿನ್ ಮಾಡ್ಕೊಳ್ಳಿ. ಈಗ ಇಲ್ಲಿ ನೋಡಿ ಫಿಲ್ ಇನ್ ಎನ್ಯುಮರೇಷನ್ ಫಾರ್ಮ್ ಅಂತ ಇರುತ್ತಲ್ಲ ಅದನ್ನ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಸ್ಟೇಟ್ ಯಾವುದು ಮತ್ತೆ ನಿಮ್ಮ ವೋಟರ್ ಐಡಿ ನಂಬರ್ ನ ಎಂಟರ್ ಮಾಡ್ಕೊಂಡು ಸರ್ಚ್ ಕೊಟ್ರೆ ಇಲ್ಲಿ ನಿಮ್ಮ ಫುಲ್ ಇನ್ಫಾರ್ಮೇಶನ್ ಬರುತ್ತೆ. ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ನೋಡಿ ಕೆಳಗಡೆ ನಿಮ್ಮ ಆಧಾರ್ ಮತ್ತೆ ನಿಮ್ಮ ವೋಟರ್ ಐಡಿ ಲಿ ಸೇಮ್ ಎಕ್ಸಾಕ್ಟ್ ನೇಮ್ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು ಆಫ್ಲೈನ್ ಅಲ್ಲಿ ನಿಮ್ಮ BLO ಹತ್ರ ಫಾರ್ಮ್ ನ ಫಿಲ್ ಮಾಡಿಸ್ಕೊಳ್ಳಿ ಅಂತ ಅವರ ನಂಬರ್ ಕೂಡ ಇಲ್ಲಿ ಬಂದಿರುತ್ತೆ. ನೆಕ್ಸ್ಟ್ ಹಾಗೆ ಇಲ್ಲಿ ನಿಮ್ಮ ವೋಟರ್ ಐಡಿಗೆ ಲಿಂಕ್ ಮಾಡಿರೋ ಫೋನ್ ನಂಬರ್ ನ ಇಲ್ಲಿ ಎಂಟರ್ ಮಾಡ್ಕೊಂಡು ಸೆಂಡ್ OTP ಅಂತ ಕೊಟ್ಟು ಬರೋ OTP ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಗೆ 4 ಆಪ್ಷನ್ ಬರುತ್ತೆ. ಫಸ್ಟ್ ಒನ್ ಲಾಸ್ಟ್ SIR ನಲ್ಲಿ ನಿಮ್ಮ ನೇಮ್ ಇದ್ರೆ, ಸೆಕೆಂಡ್ ಒನ್ ನಿಮ್ಮ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಅವರ ನೇಮು ಲಾಸ್ಟ್ SIR ಅಂದ್ರೆ 2002, 2003, 2005 ಇದ್ರೆ, ಥರ್ಡ್ ಒನ್ ಅವ್ರದ್ದು ಕೂಡ 2002 ಇರಲಿಲ್ಲ, 2025, 26 ಇತ್ತು ಅಂದ್ರೆ ಥರ್ಡ್ ಒನ್. ಫೋರ್ತ್ ಒನ್ ಏನಪ್ಪಾ ಅಂತ ಹೇಳಿದ್ರೆ ಯಾರ್ದು ಕೂಡ ಲಾಸ್ಟ್ SIR ನಲ್ಲಿ ನೇಮ್ ಸಿಕ್ಕಿಲ್ಲ ಅಂತಂದ್ರೆ ಫೋರ್ತ್ ಒನ್. ನಾನೀಗ ಇಲ್ಲಿ ಸೆಕೆಂಡ್ ಒನ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನನ್ನ ಪೇರೆಂಟ್ಸ್ 2002 ಲೀಸ್ಟ್ ನಲ್ಲಿ ನೇಮ್ ಇತ್ತು. ಈಗ ನಮ್ಮ ತಾಯಿ ಇನ್ಫಾರ್ಮೇಶನ್ ನ ಫಿಲ್ ಮಾಡ್ತೀನಿ. ಅದು ಲಾಸ್ಟ್ SIR ನಲ್ಲಿದ್ದ ಇನ್ಫಾರ್ಮೇಶನ್. ಇಲ್ಲಿ ಸ್ಟೇಟು ಮತ್ತೆ ಹಾಗೆ ಯಾವ ಅಸೆಂಬ್ಲಿ ಮತ್ತೆ ಅವರು ಯಾವ ಲೊಕೇಶನ್ ಅಲ್ಲಿ ಹೋಗಿ ವೋಟ್ ಮಾಡ್ತಾ ಇದ್ರು, ಪಾರ್ಟ್ನ ಸೀರಿಯಲ್ ನಂಬರು, ಹಾಗೆ ನನಗೆ ಅವರು ರಿಲೇಶನ್ಶಿಪ್ ಅಲ್ಲಿ ಏನಾಗಬೇಕು ಅಂತ ಫಿಲ್ ಮಾಡಿ ಸರ್ಚ್ ಅಂತ ಕೊಟ್ರೆ ಅವರ ಫುಲ್ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಕರೆಕ್ಟ್ ಇದೆಯಾ ಚೆಕ್ ಮಾಡ್ಕೊಂಡು ಕಂಟಿನ್ಯೂ ಕೊಡಿ. ಈಗ ಇಲ್ಲಿ ನಿಮ್ಮ ಡೀಟೇಲ್ಸ್ ಅಂದ್ರೆ ನಮ್ಮ ಪರ್ಸನಲ್ ಡೀಟೇಲ್ಸ್ ನಾವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ನಮ್ಮ ಡೇಟ್ ಆಫ್ ಬರ್ತ್, ನಮ್ಮ ತಂದೆ ಹೆಸರು, ತಾಯಿ ಹೆಸರು, ನಾವೇನಾದ್ರೂ ಮದುವೆ ಆಗಿದ್ರೆ ಅವರ ಹೆಸರು, ಮತ್ತೆ ನಾವು ಯಾವ ಲೊಕೇಶನ್ ಇಂದ ಫಾರ್ಮ್ ನ ಫಿಲ್ ಮಾಡ್ತಾ ಇದೀವಿ ಅದು, ಮತ್ತೆ ನಮ್ಮ ಆಧಾರ್ ನಂಬರು, ಮತ್ತೆ ನಮ್ಮ ಅಪ್ಪ ಅಮ್ಮ ಅಥವಾ ನಾವು ಮದುವೆ ಆಗಿರೋರ ವೋಟರ್ ಐಡಿ ನಂಬರು. ಈ ವೋಟರ್ ಐಡಿನ ಹಾಕ್ಲೇಬೇಕು ಅಂತ ಏನಿಲ್ಲ, ಆಪ್ಷನ್ ಅಲ್ಲೂ ಇದ್ರೆ ಹಾಕೊಳ್ಳಿ. ನೆಕ್ಸ್ಟ್ ನಿಮ್ಗೆ ಏನಾದ್ರೂ ವೋಟರ್ ಐಡಿಲಿ ಫೋಟೋ ಚೇಂಜ್ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿ ನಿಮ್ಮ ಫೋಟೋನ ಅಪ್ಲೋಡ್ ಮಾಡ್ಕೊಂಡು ಸಬ್ಮಿಟ್ ಕೊಡಿ. ಈಗ ನಿಮ್ಮ ಆಧಾರ್ ನಂಬರ್ನ ಎಂಟರ್ ಮಾಡ್ಕೊಂಡು ಗೆಟ್ OTP ಅಂತ ಕೊಟ್ಟು ಬರೋ OTP ನಲ್ಲಿ ಎಂಟರ್ ಮಾಡ್ಕೊಂಡು ಇದನ್ನ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಟ್ರೆ ಮುಗಿತು. ಒಂದು ಅಕ್ನಾಲೆಜ್ಮೆಂಟ್ ಬರುತ್ತೆ, ಅದನ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಫಾರ್ಮ್ ನ ಫಿಲ್ ಮಾಡಿ ಸಬ್ಮಿಟ್ ಮಾಡೋಕ್ಕೂ ಮುಂಚೆ ನೀವು ಕೊಟ್ಟಿರೋ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ಆಮೇಲೆ ಸಬ್ಮಿಟ್ ಮಾಡ್ಕೊಳ್ಳಿ. ಹಾಗೆ ಮರಿದೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ.